ಸರ್ಕಾರದ ಒತ್ತಡದಿಂದ ಏನಾದರೂ ಪರಿಹಾರ ಸಿಗುತ್ತೆ ನಂಬಿಕೆ ಇದೆ. ನಾವು ಎರಡು ವಿಚಾರ, ಈಗ ಒಂದು ಆ ಸಬ್ ಇನ್ಸ್ಪೆಕ್ಟ್ರನ್ನ ಸಸ್ಪೆಂಡ್ ಮಾಡಬೇಕು, ಮತ್ತು BEO ಅವರನ್ನು ಸಸ್ಪೆಂಡ್ ಮಾಡಬೇಕು. ಮತ್ತು ಈಗಾಗಲೇ ನಾವು ರಾಜ್ಯ ಮಾನವ ಹಕ್ಕುಗಳ ಆಯೋಗಕ್ಕೆ ಕೂಡ ದೂರನ್ನು ಕೊಟ್ಟಿದ್ದೇವೆ. ರಾಷ್ಟ್ರೀಯ ಮಾನವ ಹಕ್ಕುಗಳು ಕೂಡ ಇವತ್ತು ದೂರನ್ನು ದಾಖಲು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಇವತ್ತು 50,000 1 ಲಕ್ಷ ಕೊಟ್ಟರು ಕೂಡ ಕಂಡು ಬರೋದಿಲ್ಲ. ಹಾಗಾಗಿ ಕರ್ನಾಟಕ ಸರ್ಕಾರಕ್ಕೆ ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಇವತ್ತು 25 ಲಕ್ಷ ರೂಪಾಯಿಗಳನ್ನು ಆ ಒಂದು ಹುಡುಗ ಏನು ಯಶವಂತ್ ಇದ್ದಾರೆ ಆ ಕುಟುಂಬಕ್ಕೆ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಚಿಂತಾಮಣಿ ತಾಲೂಕಿನ ಬಟ್ಟಳ್ಳಿ ಪಂಚಾಯತ್ಗೆ ಸೇರಿದ